ಸ್ಟ್ರೈಟಾಗಿ ಮ್ಯಾಟ್ರಿಗೆ ಹೋಗ್ತೀನಿ ಗುರುವೆ. ವಾಟ್ ಹ್ಯಾಪನ್ ಟು ಕನ್ನಡ ಸಿನಿಮಾ? ಹೌದು ಗುರು, KGF ಹಿಟ್ ಆಯಿತು, ಕಾಂತಾರ ಹಿಟ್ ಆಯಿತು, ಕಾಟೇರ ಹಿಟ್ ಆಯಿತು. ಈಗೆಲ್ಲ ಒಳ್ಳೆ ಬಾಕ್ಸ್ ಆಫೀಸ್ ಆಗಬೇಕಂದ್ರೆ ಎಲ್ಲ ಮಾಸ್ ಮೂವೀಸ್ ಮಾಡಬೇಕಂತಾನೆ ಅಂದ್ಕೊಂಡಿದ್ದಾರೆ. ಬಟ್ ದೆರ್ ಇಸ್ ಅ ಜಾನರ್, ದೆರ್ ಇಸ್ ಅ ಪೀಪಲ್ ಹೂ ಲೈಕ್ ಮುಂಗಾರು ಮಳೆ, ದೆರ್ ಇಸ್ ಅ ಪೀಪಲ್ ಹೂ ಲೈಕ್ ಗಾಳಿಪಟ, ದೆರ್ ಇಸ್ ಅ ಪೀಪಲ್ ಹೂ ಲೈಕ್ ಪಂಚರಂಗಿ, ದೆರ್ ಇಸ್ ಅ ಪೀಪಲ್ ಹೂ ಲೈಕ್ ಮನಸಾರೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಸಮಾಧಾನ. ನಮ್ಮದು ಕನ್ನಡ ಮೂವಿ ಲವರ್ಸ್ಗೆ ಡಿಪ್ರೆಷನ್ ಆಗೋದು ನಿಜ. ಇಂಥ ಮೂವೀಸ್ ಬರಲ್ಲ, ನಮ್ಮ ಚೈಲ್ಡ್ಹುಡ್ ಎಂಡ್ ಆಗಿದೆ. ಆದರೆ ಲೈಕ್ ನಮ್ಮದು 20 to 30 ಏಜಲ್ಲಿ ಆ ಥರ ಮೂವೀಸ್ ಬರಬೇಕು, ನಮಗೆ ಸ್ವಲ್ಪ ಮನ್ಸಿಗೆ ತಾಗಬೇಕು. ಮುಂಗಾರು ಮಳೆ, ಗಾಳಿಪಟ ಥರ ತಾಗಬೇಕು. ನಾನು ಭಟ್ರಿಗೆ ಕೇಳ್ತೀನಿ, ಯೋಗರಾಜ್ ಭಟ್ರಿಗೆ, ಏನ್ರಿ ಆಗಿದೆ ಭಟ್ರೆ ನಿಮಗೆ? ಗಾಳಿಪಟ ಅಂತ ಒಳ್ಳೆ ಮೂವಿ ಮಾಡಿದ್ದು ಗಣೇಶ್ ಲೆಗಸಿನ ಫುಲ್ಲು 10x ಮಾಡಿಸ್ತೀರಾ, ಆಮೇಲೆ ಗಾಳಿಪಟ 2 ಮೂವಿ ನೋಡಿ ಗಣೇಶ್ ಲೆಗಸಿನ ಡೌನ್ ಮಾಡಿಸ್ತೀರಾ. ಏನಂತಾನೆ ಅರ್ಥ ಆಗಲ್ಲ ಬಿಟ್ರೆ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ನೀವು ನಂಬ್ಕೊಂಡೆ ಇನ್ನೊಂದು ಮೂವಿಗೂ ಹೋದೆ, ಯಾವ್ದು ಹೇಳಿ? ಕರ್ನಾಟಕ ಗಮನಕ ಅಂತ. ತಲೆ ಕೆಟ್ಟೋಗಿ ಥಿಯೇಟ್ರಿಂದ ಬಂದ್ವಿ ನಾವು ಹೊರಗಡೆ. ನನ್ನ ಪಕ್ಕದಲ್ಲೊಬ್ಬ ಲೋಕಲ್ ಹುಡುಗ ನಡ್ಕೊಂಡು ಹೋಗ್ತಿದ್ದ ಥಿಯೇಟ್ರಿಂದ. ಯಾಕೋ ಅಷ್ಟು ಫಾಸ್ಟಲ್ಲಿ ಹೋಗ್ತಿದ್ಯಾ ಅಣ್ಣ, ತಲೆ ಕೆಟ್ಟೋಯ್ತಣ್ಣ, ದುಡ್ಡು ಕೊಟ್ಟಾದಮೇಲೆ ಭಟ್ರು ಏನಂದ್ರು ಗೊತ್ತಾ ಅಂತ ಕೇಳಿದ್ರು. ಏನಂದೆ ಅಂತ ಕೇಳಿದೆ. ಭಟ್ರು ಬಗ್ಸ್ ತಿಕ್ಕಿಟ್ರು ಅಂದ. ಗುರು, ನಮ್ಮ ಚೈಲ್ಡ್ಹುಡ್ಡಲ್ಲಿ ಎಂತೆಂಥ ಸಾಂಗ್ಸ್ ಇತ್ತು ಗುರು, ಕ್ರೇಜಿ ಸಾಂಗ್ಸ್. ಎಂತೆಂಥ ಮೂವಿ ರಿಲೀಸು. ಭೂಪತಿ, ಗಜ, ಜಾಕಿ, ಪರಮಾತ್ಮ, ಗಣೇಶಿಂದು ಮುಂಗಾರು ಮಳೆ, ಗಾಳಿಪಟ, ಕೃಷ್ಣ, ಅಯ್ಯೋ ಅರಮನೆ, ಎಂತೆಂಥ ಮೂವೀಸ್ ರಿಲೀಸ್ ಆಗೈತೆ ಬ್ರೋ. ಅವೆಲ್ಲ ಪ್ರೈಮ್ ಟೈಮ್ ಅಂತೀನಿ. ನಂಗೆ KGF 100 ಕೋಟಿ ಮೂವಿ ಯಾಕೆ ಮಾಡಿದ್ರು ಆ ಥರ ನಂಗೆ ಫೀಲ್ ಕೊಡಲ್ಲ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಏನೇ ಹೇಳಿ, ನಮ್ಮ ಗಣಿ ಡೈಲಾಗ್ ಹೇಳ್ದಂಗೆ ಆಗಿನ ಮೂವೀಸ್ಗೂ ಈಗಿನ ಮೂವೀಸ್ಗೂ ವ್ಯತ್ಯಾಸ ನೋಡಿದ್ರೆ ಟೈಮ್ ಒಂಥರ ಪಕ್ಕಾ 420 ಕಂಟ್ರಿ ಹಂಗೆ ಅನಿಸ್ಬಿಡುತ್ತೆ. ಒಂದು ಜನರ್ ಆಫ್ ದ ಪೀಪಲ್ಗೆ ಅನಿಸುತ್ತೆ ಲೈಕ್ ನಾನು ದರ್ಶನ್ ಫ್ಯಾನು, ನಾನು ಸುದೀಪ್ ಫ್ಯಾನು ಅಂತ ಜಗಳ ಆಡೋ ಟೈಮಲ್ಲಿ ನನಗೇನೋ ಗಣಿ ಇಷ್ಟ ಆಗ್ತಾನೆ ಕಣ್ರಿ. ನಮ್ಮ ಗಾಳಿಪಟ, ಮುಂಗಾರು ಮಳೆ, ಅರಮನೆ ಬೇರೆ ಥರ ಗಣಿ. ಏನು ಆ್ಯಕ್ಟಿಂಗ್ ಸ್ಕಿಲ್ಸು! ಮುಂಗಾರು ಮಳೆಯಲ್ಲಿ ತಗೊಳ್ಳಿ ಆ್ಯಕ್ಟಿಂಗು, ಮತ್ತು ಅರಮನೇಲಿ ತಗೊಳ್ಳಿ ಆ್ಯಕ್ಟಿಂಗು, ಗಾಳಿಪಟಲ್ಲಿ ತಗೊಳ್ಳಿ ಆ್ಯಕ್ಟಿಂಗು, ಕೃಷ್ಣ ಮೂವಿಲಿ ತಗೊಳ್ಳಿ ಆ್ಯಕ್ಟಿಂಗು. ಲೈಕ್ ನಮ್ಮ ಗಣಿ ಬ್ರೋನೇ ಹಾಗೆ, ಏನೂ ಮಾಡೋಕ್ಕಾಗಲ್ಲ. ಮನಸ್ಸನ್ನು ಹಿಂಡಿ ನೀರ್ಗಾಯಿ ಮಾಡಿ ರಕ್ತ ಚುಚ್ಚಿ ಸಾಯಿಸ್ಬಿಡ್ತಾರೆ. ಅದೇ ಗಣಿ ಬ್ರೋ ಸ್ಪೆಷಾಲಿಟಿ. ಈ ಥರನೇ ಮೂವೀಸ್ ಪುನೀತ್ ಸರ್ದು ಸುಮಾರು ಖತರ್ನಾಕ್ ಮೂವೀಸ್ ಇದೆ. ಅರಸು ತಗೊಳ್ಳಿ, ಎಂಥ ಕ್ರೇಜಿ ಮೂವಿ. ಹುಡುಗರು, ಮಿಲನ, ಆ ಥರ ಮೂವೀಸ್ ಬರ್ಬೇಕನ್ರಿ ಕನ್ನಡದಲ್ಲಿ. ನನಗೇನು 100 ಕೋಟಿ 500 ಕೋಟಿ ಬಜೆಟ್ಟಿಂದು ಒಂದು ಜಾನರ್ ಆಫ್ ಪೀಪಲಿಗೆ ಬೇಡ. ಸುದೀಪ್ ತಗೊಳ್ಳಿ ಬ್ರೋ, ಸುದೀಪಿನ ಜಸ್ಟ್ ಮಾತಲ್ಲಿ ಮುಸ್ಸಂಜೆ ಮಾತು, ಅಯ್ಯೋ ದೇವ್ರೆ ಏನು ವೈಬ್ಸ್ ಅಂತೀರ. ಆ ರಘು ದೀಕ್ಷಿತ್ ಮ್ಯೂಸಿಕ್ಕು, ಅಯ್ಯೋ ನಿನ್ನ ನೋಡಲೆಂತೋ ನಮ್ಮನ್ನು ಫುಲ್ ಗೂಸ್ ಬಂಪ್ಸ್ ಅಂತೋ. ನನ್ನ ಫ್ರೆಂಡ್ ಒಬ್ಳು ಜೆನ್ಸಿ ಹುಡುಗಿದ್ದಾಳೆ, ಅವಳು ಹೇಳಿದ್ಲು ಸಜೆಸ್ಟ್ ಸಮ್ ಕನ್ನಡ ಹಾರರ್ ಮೂವೀಸ್ ಅಂತ. ನಾನು ಅದಕ್ಕೆ ಮುಂಗಾರು ಮಳೆ ಮತ್ತು ಜಸ್ಟ್ ಮಾತಲ್ಲಿ ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡಿ ಕಳಿಸಿದ್ದೀನಿ ಅವಳಿಗೆ ಪೆನ್ ಡ್ರೈವಲ್ಲಿ. ಈಗ ಅವಳ ಕತೆ ಏನಾಗಿರುತ್ತೋ ಏನೋ. ಮಿಸ್ ಆಗಿ ಅದರ ಹುಡುಗರು ಬ್ರೇಕಪ್ ಆಗಿ ಎಣ್ಣೆ ಹೊಡಿತಾ 2 ಮೂವಿ ನೋಡ್ಬಿಟ್ರೆ. This is not the most beautiful piece of art I ever heard in my life. ಡಿಪ್ರೆಷನ್ ಕಾ ಬಾಪ್ ಆಫ್ ದ ಇಂಡಿಯಾ ಆಫ್ ದ ಆಸ್ಟ್ರೇಲಿಯಾ ಆಫ್ ದ ಯೂನಿವರ್ಸ್. ನಿಜ ಕಣ್ರಿ. ಇದು ತಗೊಳ್ರಿ ಪುನೀತ್ ರಾಜ್ಕುಮಾರಿಂದ ಅರಸು ಮೂವಿಲಿ ನಿನ್ನ ಕಂಡ ಕ್ಷಣದಿಂದ ಯಾಕೋ ಫುಲ್ ಗೂಸ್ ಬಂಪ್ಸ್. ರಮ್ಮಿ ನೋಡ್ತಾ ನನ್ನ ಚೈಲ್ಡ್ಹುಡ್ ಹೆಂಗೆ ಮುಗಿದೋಯ್ತು ಅನ್ನೋದು ಹಂಗೆ ಈಗಲೂ ಡೌಟ್ ಇದೆ. ಎಷ್ಟು ಚಂದ ಇದ್ರಿ ರಮ್ಯಾ. ಅಯ್ಯೋ ಆ ಮೂವೀಸು ಅಲ್ಲ, ವೈಬ್ಸೇ ಬೇರೆ. It was perfect. Everything down to the last minute details. ನಿಜವಾದ ಮ್ಯಾಟ್ರೇ ಮರ್ತೋಗಿದ್ದೀನಿ ಗುರು. ಡಿ ಬಾಸಿನ ನವಗ್ರಹ ಮೂವಿ. That's what I'm talking about. That's why he's the MVP. That's why he's the GOAT. The GOAT. ಅದು ಯಾವ ವೈಬ್ಸ್ ನಂಬರಿನೇ ಕದ್ದಿದ್ದಾರೆ ಬ್ರೋ. ಯಾವುದದು ಮನಿಯ ಇಷ್ಟು ಈಗ ನೆಟ್ಫ್ಲಿಕ್ಸಿಂದ ನಾನು ಹೇಳಂಗಿಲ್ಲ, ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಬೈದಿಯಾರು ಓದ್ಸತಿ. ಆ ಕಾರಣಕ್ಕೆ ಏನು ಹೇಳ್ತಿಲ್ಲ ನಾವು. ನವಗ್ರಹ ಮೂವಿ ಬ್ರೋ, ಡಿ ಬಾಸಿನ ಸ್ಟೈಲು, ಆ ಗ್ಯಾಂಗ್ ಮೆಂಬರ್ಸು,
ಆ ಸಾಂಗ್ಸು ಸ್ಮೈಲು ಬಾಸು, ಸ್ಮೈಲು ಇದ್ರೆ ಬಿಂದಾಸು, ಕ್ರೇಜ್. ಅದು ಹೆಂಗಿದೆ ಸಾಂಗ್, ಹೆಂಗಿದೆ ಬರೀ ಆ ವೈಬ್ ಹೆಂಗಿದೆ. ನಾವು ಈಗ ಬಾಯ್ಸ್ ಒಂದು 5 ಜನ ಎಣ್ಣೆ ಹಾಕೊಂಡು ಹಿಂಗೆ ಹೋಗ್ತಾಯಿದ್ರೆ ಹಾಡು ಹಾಕೊಂಡು ಹೋಗ್ತಿದ್ರೆ ಯಾವ ಮಜಾ ರೀ ಅದು. ಆ ನಾಸ್ಟಾಲ್ಜಿಯಾ ಬರೀ ಕೀಪ್ಯಾಡಲ್ಲಿ ಕೇಳ್ಕೊಂಡು ಮಜಾ ತಗೊಳ್ತಿದ್ವಿ ಅವಾಗ. ಅದು ವೈಬ್ಸ್ ಅಂದರೆ. ಸೂರಿ ಬಗ್ಗೆ ಹೇಳೋದು ಮರ್ತ್ಬಿಟ್ಟಿದ್ದೀನಿ. ಸೂರಿ ಎಂಥ ಲೆಜೆಂಡ್ ಅಂದರೆ, ಇಂತಿ ನಿನ್ನ ಪ್ರೀತಿ ಅಂಡರ್ ರೇಟೆಡ್ ಮೂವಿ ಇನ್ ಕನ್ನಡ ನನ್ನ ಪ್ರಕಾರ. ಆ ಥರ ಮುಂಗಾರು ಮಳೆ ಜಸ್ಟ್ ಮಾತಲ್ಲಿಕ್ಕಿಂತ ಡಿಪ್ರೆಷನ್ ತರೋ ಮೂವಿ ಅಂದರೆ ಇಂತಿ ನಿನ್ನ ಪ್ರೀತಿಯ. ಸೂರಿ ದ ಡೈರೆಕ್ಟರ್ ಈಸ್ ಅ ಲೆಜೆಂಡ್ ಗೈ, ಈಸ್ ಅ ರಾ ಗೈ. ಸುಕ್ಕ ಸೂರಿ ಈಸ್ ಅ ರಾ ಗೈ. ಹೆಂಗೆ ತೆಗ್ದು ಗೊತ್ತೇನು ರೀ ಮೂವಿ, ಯಪ್ಪ ಕ್ರೇಜಿ. ಯಾರು ಅದು ಅಂಡರ್ ರೇಟೆಡ್ ಆಗಿದೆ, ಯಾರು ಸುಮಾರು ಜನ ನೋಡೋಕ್ಕೆ ಸಾಧ್ಯ ಇಲ್ಲ. ಇವತ್ತೇ ಯೂಟ್ಯೂಬಿಗೆ ಹೋಗಿ ಇಂತಿ ನಿನ್ನ ಪ್ರೀತಿಯ ಮೂವಿ ನೋಡಿ, ಥ್ಯಾಂಕ್ ಮೀ ಲೇಟರ್ ಅಷ್ಟೇ. ನೀವು ಡಿಪ್ರೆಸ್ಡ್ಗೆ ಹೋಗ್ತೀರೋ ಏನಿಲ್ಲ ಗೊತ್ತಿಲ್ಲ. ಮೂವಿ ಥರ ನೋಡಿ. ಡೈರೆಕ್ಷನ್ ನೋಡಿ ಸುಕ್ಕ ಸೂರಿದು ಲೆಜೆಂಡರಿ. ನಂಗೆ ಆ ಥರ ಡೈರೆಕ್ಟರ್ ನಂಗೆ ಕನ್ನಡ ಇಂಡಸ್ಟ್ರಿಯಲ್ಲಿರೋದು ನನಗೆ ತುಂಬ ಖುಷಿ ಇದೆ. ತಮಿಳಲ್ಲಿ ವೆಟ್ರಿಮಾರನ್ ಅಂತ ಇದ್ದಾನೆ, ನಾನು ತಮಿಳಲ್ಲಿ ವೆಟ್ರಿಮಾರನ್ ಬಿಟ್ಟರೆ ಅವ್ನ ತಮ್ಮ ಸುಕ್ಕ ಸೂರಿ ಅಷ್ಟೇ. ಹಂಗಂತ ಈಗಿನ ಮೂವೀಸ್ ನಾನು ಕಂಡಮ್ ಮಾಡ್ತಿಲ್ಲ. ಲೈಕ್ KGF ಎಲ್ಲ ಖತರ್ನಾಕ್, ಅದೆಲ್ಲ ಕ್ರೇಜಿ ಮೂವೀಸು. KGF ತೊಗೊಳ್ಳಿ, ಕಾಂತಾರ ತಗೊಳ್ಳಿ, ಆದರೆ ಸ್ವಲ್ಪ ಮನಸ್ಸಿಗೆ ತಾಗೋಂಗೆ. ಅವ್ಳು ಬಿಟ್ಟೋಗ್ಬೇಕು, ಡಿಪ್ರೆಷನ್ ಬರಬೇಕು, ಹಿಂಗೆಲ್ಲ ಆಗಬೇಕಂದ್ರೆ ಹಳೆ ಯೋಗರಾಜ್ ಭಟ್ರು ಬರಬೇಕು. ಕುರಿತೋದದೆಯು ಸ್ವಾಮಿ ಶರಣಮಯ್ಯಪ್ಪ ಜಮಾತಾರ ಜಪಾನ ಸಲಗಂ ಭೂಮ್ಯಾಕಾಶ ವ್ಯೋಮಕೇಶಿ ಪ್ರಾರಬ್ಧಂ ಮತ್ತೆ ಭವಿಕ್ರೀಡಿತ ವೃತ್ತದೊಳಗೆ ಸ್ವಾಮಿ ದೇವನೇ ಲೋಕಪಾಲನೆ ತೇನಮೋಸ್ತು ಭಾರತ ಜನನೇ ತನುಜಾತೆ. ಬಿಟ್ರೆ ಏನಾರು ಮಾಡಿ ನಮಗೆ ಆ ಥರ ಮೂವೀಸ್ ಬೇಕು. ನಮ್ಮ ಚೈಲ್ಡ್ಹುಡ್ನ ಧಮಾಕ ಮಾಡಿದ್ದೀರಾ, ನಮ್ಮ ಟೀನೇಜ್ನು ನೀವು ಧಮಾಕ ಮಾಡಲೇಬೇಕು. ಅದೇ ನಶೆಲಿರ್ಬೇಕು. ಥಿಯೇಟ್ರಿಂದ ಬಂದು ತಾಪ ನಮ್ಮನ್ನು ಪ್ರೀತಮ್ಮು ಮುಂಗಾರು ಮಳೆ ಮೊಲ ಅಂದ್ಕೊಂಡು ಕೆರ್ಕಂಡು ಸಾತ್ತೇ ಹೋಗ್ಬಿಡ್ಬೇಕು ಫ್ಯಾನ್ಸು. ಆ ಥರ ಬರೆಸ್ತೀರ ನಂಗೆ ಗೊತ್ತು, ಬಟ್ ಟೈಮ್ ಬೇಕು. ಅದ್ರ ದಯವಿಟ್ಟು ಕರಾಟಕ, ಗಮನಕ, ಗಾಳಿ ಪಟಾಟು ಆ ಥರ ಎಲ್ಲ ಲೆಗಸಿನ ಹಾಳು ಮಾಡಲೇಬೇಡಿ ಆ್ಯಕ್ಟರ್ಸಿಂದು. ಸೊ ಸುಮಾರು ದಿನ ಆಗಿತ್ತು ವೀಡಿಯೋ ಬಿಟ್ಟು, ಅದೊಂದು ಇಂಟರ್ವ್ಯೂಗೆ ಹೋಗಿ ಫಕ್ಕಾಗಿ ಬಂದಿದ್ದೆ. ಸೊ ಅದಕ್ಕೆ ಒಂದು ತಿಂಗಳು ಯಾವ ವೀಡಿಯೋನೂ ಬಿಟ್ಟಿಲ್ಲ. ಸೊ ಇವತ್ತಿಂದ ಫುಲ್ ಕ್ಲಾಸ್. ಸ್ವಲ್ಪ ಆಡಿಯನ್ಸ್ ಬೇಕು, ಸ್ವಲ್ಪ ಮೊನಟೈಸ್ ಆಗಲಿ ಚಾನಲ್ಲು ನಿಮ್ಮ ಕಡೆಯಿಂದ. ಅನ್ಎಂಪ್ಲಾಯ್ಮೆಂಟ್ ಹುಡುಗ ಏನೂ ಮಾಡೋಂಗಿಲ್ಲ ಅಂತ ಹೇಳುತ್ತಾ ಇಂತಿ ನಿಮ್ಮ ಪ್ರೀತಿಯ ವರ್ಷ ನನ್ನ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ.